ತೀರ್ಥಹಳ್ಳಿ ಭಾಗದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಗುಡ್ಡ ಕುಸಿತಕ್ಕೆ ಕಾರಣ ಆಗಿದ್ದು ಮೂವರು ದುರ್ಮರಣಕ್ಕೆ ಈಡಾಗಿದ್ದಾರೆ. ಮಲ್ಲಿಕಾರ್ಜುನ್, ನಾಗವೇಣಿ ಹಾಗೆ ಸಂತೋಷ್ ಅವರು ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ತಡರಾತ್ರಿ 2:30 ಸುಮಾರಿಗೆ ಏಕಾಏಕಿ ಗುಡ್ಡ ಕುಸಿತ ಆಗಿದೆ. ಈ ಮೂರು ಜನ ಕೊಪ್ಪಳದಿಂದ ಶಿವಮೊಗ್ಗಕ್ಕೆ ಬಂದಿದ್ದು ಕೆಲಸಕ್ಕೆ ಅಂತ ಬಂದವರು. ಪತಿ, ಪತ್ನಿ ಹಾಗೆ ಮಗು ಮೂರು ಜನ ಜೀವ ಕಳ್ಕೊಂಡಿದ್ದಾರೆ. ಮಣ್ಣಿನ ಅಡಿ ಸಿಕ್ಕಾಕೊಂಡು ಮೂವರ ಉಸಿರು ನಿಂತು ಹೋಗಿದೆ. ಸ್ಥಳಕ್ಕೆ ಸ್ಥಳೀಯ ಶಾಸಕರಾಗಿರುವಂತಹ ಆರಗ ಜ್ಞಾನೇಂದ್ರ ಹಾಗೆ ಸಂಸದ BY ರಾಘವೇಂದ್ರ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸೂಕ್ತ ಪರಿಹಾರವನ್ನ ಕೊಡಿಸುವುದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀನಿ ಅಂತ ಹೇಳಿ ಸಂಸದ BY ರಾಘವೇಂದ್ರ ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ಗೊತ್ತಿಲ್ಲ. ನನ್ನ ಮಗ ಮಲ್ಲಿಕಾರ್ಜುನ, ನಾಗಮ್ಮ, ಸಂತೋಷ, ನಾಗವೇಣಿ. ಎಷ್ಟು ದಿನ ಹೋಗಿ ಇಲ್ಲಿಂದ? 4 ದಿನ. ಅಲ್ಲಿ ಏನಾಗಿದೆ ಅಂತ ಸುದ್ದಿ ಬಂತು? ಏನು ಫಸ್ಟ್ ಬಂದಂತ ಯಾವಾಗ? ಎಷ್ಟು ಗಂಟೆಗೆ? ನಾನು ಹೇಳಿದ್ರು ಅವರು. ಮಲ್ಲಿಕಾರ್ಜುನ್ ಅಂತೇಳಿ ಕಕ್ಕಳದ ನಿವಾಸಿ ಆಗಿರ್ತಾರೆ. ಅವರ ಧರ್ಮಪತ್ನಿ ನಾಗವೇಣಿ ಹಾಗೂ ಅವರ ಮಗ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ 3 ವರ್ಷದ ಮಗು ರಾತ್ರಿ ತಮ್ಮ ಕೆಲಸವನ್ನು ತಾವು ಮುಗಿಸ್ಕೊಂಡು ಬಂದು ಸ್ವಲ್ಪ ಮಲ್ಕೊಂಡು ಮತ್ತೆ ತಿರ್ಗಾ ಮುಂಜಾನೆ ನಾವು ಕೆಲಸಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ 2:30 ಸುಮಾರು ಅವರ ಗುಡ್ಡ ಕುಸಿದು ಆ ಶೆಡ್ಡಿನ ಮೇಲೆ ಬಿದ್ದು ಅವರಿಗೆ ಮರಣದಂಡನೆ ಇವತ್ತು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿಬಿಟ್ಟು ಇನ್ನೂ ಈ ಮಿಕ್ಕಿದವರು ನಮ್ಮ ಊರಿನ ಇನ್ನೂ ಇಬ್ಬರು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಅನ್ಮೇಶ ಮತ್ತು ಕರಿಯಪ್ಪ ಇವರಿಬ್ಬರಿಗೆ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಆಗಿದೆ. ನಮ್ಮ ಹೆಸರು ಬಂದ್ಬಿಟ್ಟು ಭೀಮೇಶ್ ಅಂತೇಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕಳೆದ 2-3 ದಿನಗಳಿಂದ. ಆದರೆ ಅದೇ ಮಳೆ ಗುಡ್ಡ ಕುಸಿತಕ್ಕೆ ಕಾರಣ ಆಗಿ ಒಂದೇ ಕುಟುಂಬದ 3 ಜನರ ಜೀವ ತೆಗೆದಿದ್ದು ಮಾತ್ರ ನಿಜಕ್ಕೂ ದುರಂತ. ಘಟನೆ ಹೇಗಾಯಿತು, ಜೊತೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆ ಕುಟುಂಬಕ್ಕೆ ಏನ್ ಭರವಸೆಯನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಧೈರ್ಯ ತುಂಬಿದ್ದಾರೆ? ವಿದ್ಯಾ, ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಇಂದಿರಾನಗರ ಅಂತ ಹೇಳಲಾಗುತ್ತೆ. ಈ ಒಂದು ಪ್ರದೇಶದಲ್ಲಿ ವಾಸ ಮಾಡಿದಂತಹ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಂತಹ ಬದುಕಿಗಾಗಿ ಕೂಲಿ ಕೆಲಸಕ್ಕೋಸ್ಕರ, ಬದುಕು ಕಟ್ಟುಗೋಸ್ಕರ, ಜೀವನ ನಿರ್ವಹಣೆಗೋಸ್ಕರ ಬಂದಂತಹ ಕುಟುಂಬ ಏನಿತ್ತು ಮಲ್ಲಿಕಾರ್ಜುನ ಕುಟುಂಬ. ಆತ ಮತ್ತೆ ಆತನ ಪತ್ನಿ ಮತ್ತೆ 3 ವರ್ಷದ ಮಗು ಸಹಿತ ಅವ್ರ ಸಂತೋಷ ಅನ್ನೋ ಮಗು ಜೊತೆಗೆ ಅಲ್ಲಿ ಇಂದಿರಾನಗರದ ಒಂದು ಶೆಡ್ನ ಕೆಳಗಡೆ ಅವರು ಗುಡ್ಡದ ಕೆಳಗಡೆ ದರೆ ಕೆಳಗಡೆ ಶೆಡ್ ನಲ್ಲಿ ವಾಸ ಮಾಡ್ತಿರ್ತಾರೆ. ಆದ್ರೆ ಹಿಂದಿಗಡೆ ದೊಡ್ಡ ಒಂದು ದರೆ ಇರುತ್ತೆ. ಅಂದ್ರೆ ಮಲೆನಾಡು ಭಾಗದಲ್ಲಿ ಏನ್ ದರೆ ಅಂತ ಹೇಳ್ತೀವಿ, ಗುಡ್ಡ ಅಂತ ಹೇಳ್ತೀವಿ, ಆ ಒಂದು ಸ್ವರೂಪದ ಆ ಒಂದು ಅಲ್ಲಿರುವಂತಹ ಒಂದು ರಚನೆ ಇರುತ್ತೆ. ಆದ್ರೆ ಕಳೆದ 2 ದಿನಗಳಿಂದ ಆ ತೀರ್ಥಹಳ್ಳಿ ಮತ್ತೆ ಸುತ್ತಮುತ್ತ ಆಗುಂಬೆ ಸುತ್ತಮುತ್ತ ಉತ್ತಮ ಮಳೆ ಆಗ್ತಿರೋ ಪರಿಣಾಮ, ಹೆಚ್ಚಿನ ಮಳೆ ಆದ ಪರಿಣಾಮ ಬಹುಶಃ ಮೇಲಿನ ಪದರ ಸಡಿಲಗೊಂಡದ ಒಂದು ಕಾರಣ ಇರ್ಬೋದೇನೋ. ಅದು ಏಕಾಏಕಿ ರಾತ್ರಿ 2:30-3 ಗಂಟೆ ಸುಮಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬಂಡೆ ಸಮೇತ ಒಂದು ಮಣ್ಣು ಕುಸಿತ ಪರಿಣಾಮವಾಗಿ ಶೆಡ್ನ ಮೇಲೆ ಅವರಿಗೆ ಯಾವುದೇ ರೀತಿಯ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇಲ್ಲದೆ ಆ 3 ಜನ ಮಣ್ಣು ಸಿಗಾಕೊಳ್ತಾರೆ. ನಂತರ ಅಕ್ಕಪಕ್ಕದ ಶೆಡ್ಗಳಿಗೂ ಸ್ವಲ್ಪ ಹಾನಿಯಾಗುತ್ತೆ. ಅವರೆಲ್ಲ ಜೀವ ಉಳಿಸ್ಕೊಳ್ಳೋಕೆ ಹೊರಗಡೆ ಹೋಗ್ತಾರೆ. ಅವ್ರ ಮೂಲಕ ಈ ಒಂದು ಕುಟುಂಬ ಈ ಮಣ್ಣಲ್ಲಿ ಸಿಗಾಕೊಂಡಿದೆ ಅಂತ ಹೇಳ್ಬಿಟ್ಟು ತಿಳಿದಂತಹ ಸ್ಥಳೀಯ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದವರು ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿಬಿಟ್ಟು ರಕ್ಷಣಾ ಕಾರ್ಯನ ಆರಂಭಿಸ್ತಾರೆ. ಆದ್ರೆ ಆ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಇದ್ದಂತ ಅದನ್ನ ತೆಗೆಯುವಂಥದ್ದು ಮತ್ತೆ ಅವರಿಗೆ ಹುಷಾರಾಗಿ ಹೊರಗಡೆ ತಗೊಂಡ ಒಂದು ಪ್ರಯತ್ನ ಅದಕ್ಕೆ ತುಂಬಾನೇ ಅವರು ಗಮನ ಕೊಟ್ಟಿರ್ತಾರೆ. ಹಾಗಾಗಿನೇ ವಿಳಂಬ ಆದ್ರೂ ಕೂಡ ಅವ್ರನ್ನ ಸುರಕ್ಷಿತ ಹೊರಗಡೆ ತರುವಂಥದ್ದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಈಗ ಆ ಎಲ್ಲ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಆದ್ರೆ ದುರಂತ ಏನು ಅಂದ್ರೆ 3 ಜನರು ಮಣ್ಣಲ್ಲಿ ಸಿಗಾಕೊಂಡ್ಬಿಟ್ಟು ತಮ್ಮ ಜೀವನನ ಕಳ್ಕೊಂಡಿರುವಂಥದ್ದು, ಅವರ ಕೊನೆ ಹೆಸರು ಅಲ್ಲಿ ಮುಗ್ದೋಗಿರುವಂಥದ್ದು. ಅಂದ್ರೆ ಬದುಕಿಗೋಸ್ಕರ ಬಂದಿರೋ ದೂರದಿಂದ ಅವರಿಗೆ ವಿಧಿ ಕೊನೆಯ ಕ್ಷಣದಲ್ಲಿ ಕೂಡ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇಲ್ಲದೆ ಒಂದೇ ಕುಟುಂಬದ 3 ಪತಿ, ಪತ್ನಿ ಮತ್ತೆ ಮಗು 3 ವರ್ಷದ ಮಗು ಸಮೇತ ಅವರು ಮಣ್ಣಲ್ಲೇ ಸಮಾಧಿಯಾಗಿರೋದನ್ನ ಕಾಣಬಹುದಾಗಿದೆ. ಈಗಾಗಲೇ ಪೊಲೀಸರು ಶವನ ಹೊರಗಡೆ ತೆಗೆದುಬಿಟ್ಟು ಅಗ್ನಿಶಾಮಕ ಸಿಬ್ಬಂದಿಯ ಸಹಾಯದೊಂದಿಗೆ ಶವನ ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂಥದ್ದು. ಮತ್ತೆ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಂತ ಆರ್ ಎಂ ಮನ್ನೋಹರಗೌಡರಾಗಿರ್ಬೋದು, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಆಗಿರ್ಬೋದು, ಮತ್ತೆ ಸ್ಥಳೀಯ ಶಾಸಕರಾಗಿರುವಂತಹ ಆರ್ ಜ್ಞಾನೇಂದ್ರ ಅವರು ಈ ಒಂದು ಜೊತೆಗೆ ಸ್ಥಳೀಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರೆಲ್ಲ ಸದಸ್ಯರೆಲ್ಲ ಸೇರಿಬಿಟ್ಟು ಅವರಿಗೆ ಕುಟುಂಬಕ್ಕೆ ಧೈರ್ಯ ಹೇಳಿದಂಥದ್ದು. ಮತ್ತೆ ಮುಂದಿನ ದಿನದಲ್ಲಿ ಇಂತಹ ಒಂದು ದುರ್ಘಟನೆ ಮರುಕಳಿಸಿರುವ ನಿಟ್ಟಿನಲ್ಲಿ ಏನು ದರೆ ಕೆಳಗೆ ಮತ್ತೆ ಅಪಾಯಕಾರಿ
ಸ್ಥಳಗಳಲ್ಲಿ ಶೆಡ್ ಕಟ್ಕೊಂಡು ಬದುಕಿಗೋಸ್ಕರ ದೂರಿಂದ ಬಂದವರು ವಾಸ ಮಾಡ್ತಿದ್ದಾರೆ. ಅವ್ರನ್ನ ಬೇರೆ ಕಡೆ ಸುರಕ್ಷಿತ ಜಾಗಕ್ಕೆ ಅವ್ರನ್ನ ಶಿಫ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಆಗದಿರೋದನ್ನ ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಭರವಸೆ ಕೊಡ್ತೀವಿ. ಹಾಗೆ ಸರ್ಕಾರದೊಂದಿಗೆ ಮಾತನಾಡಿ ಈ ಒಂದು ಪ್ರಕರಣ ಮಾನವೀಯ ನೆಲೆಗಟ್ಟಿನಲ್ಲಿ ಪರಿಗಣಿಸ್ಬಿಟ್ಟು ಅವರಿಗೆ ಏನು ಕುಟುಂಬ ಇದೆ ಆ ಕುಟುಂಬದವರಿಗೆ ಮತ್ತೆ ಏನು ಗಾಯಾಳುಗಳಾಗಿದೆ ಅವರಿಗೆ ಒಂದು ರೀತಿಯ ನೆರವು ಕೊಡುವಂಥದ್ದು, ಪರಿಹಾರ ನೀಡುವ ನಿಟ್ಟಿನಲ್ಲಿ ನಾವು ಸರ್ಕಾರದೊಂದಿಗೆ ಮಾತನಾಡ್ತೀವಿ ಅಂತ ಹೇಳ್ಬಿಟ್ಟು ಮೂರು ಜನ ಹೇಳಿರುವಂಥದ್ದು. ಅದು ಒಂದಾದ್ರೆ, ಇನ್ನು ಬದುಕಿಗೋಸ್ಕರ ಈ ತರ ಬಂದ್ಬಿಟ್ಟು ಮಲೆನಾಡು ಭಾಗಕ್ಕೆ ಉತ್ತರ ಕರ್ನಾಟಕದಿಂದ ಬರುವಂತ ಜನಗಳು ತಮ್ಮ ಬದುಕಿಗೋಸ್ಕರ ಬಂದು ಇಲ್ಲೇ ಜೀವ ಕಳ್ಕೊಳ್ಳುವಂತ ಪ್ರಕರಣಗಳು ನಿಜಕ್ಕೂ ತುಂಬಾನೇ ದುಃಖ ತರಿಸುವಂತ. ಯಾಕಂದ್ರೆ ಕಳೆದ 2 ತಿಂಗಳಷ್ಟೇ ಹೊಸನಗರ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಏನು ಮಣ್ಣು ಕುಸಿತ ಸಂಭವಿಸಿತ್ತು ರಸ್ತೆ ನಿರ್ಮಾಣದ ಕಾಮಗಾರಿ ಸಂದರ್ಭದಲ್ಲಿ. ಆಗ್ಲೂ ಕೂಡ 4 ಜನ ಮೃತಪಟ್ಟಿದ್ರು. ಹಾಗಾಗಿ ಆ ಘಟನೆ ಮಾಸುವ ಮುನ್ನವೇ ಈಗ ಅಂತದೇ ಮತ್ತೊಂದು ಘಟನೆ ನಡೆದಿರುವಂತದ್ದು ನಿಜಕ್ಕೂ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮಲೆನಾಡಿನ ಒಂದು ಪ್ರದೇಶ ಅಂತೆ ಗುರುತಿಸಿಕೊಂಡಿರುವಂತ ಮತ್ತೆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸನಗರ, ಸಾಗರ ಮತ್ತೆ ತೀರ್ಥಹಳ್ಳಿ ಭಾಗದ ಈ ಭಾಗ ಎಷ್ಟು ಸುರಕ್ಷಿತ ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ತೀರ್ಥಹಳ್ಳಿ ಇಂದಿರಾನಗರದಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಗೌರವಂತ ಜ್ಞಾನೇಂದ್ರಣ್ಣ ಅವರು ಶಾಸಕರು ಕೂಡ ಫೋನಲ್ಲಿ ಮಾತಾಡಿದ್ರು. ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಈಗ ಕೆಲಸ ಮಾಡಬೇಕಾದಾಗ ಅದೇ ಈ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಅದು ಲ್ಯಾಂಡ್ ಸ್ಲೈಡ್ ಆಗೋಂಥದ್ದು ಮತ್ತು ಪಾಪ ಅನ್ಯಾಯ ಈ ರೀತಿಯಂಥ ಒಂದು ಕಾಮಗಾರಿ ಸಂದರ್ಭದಲ್ಲಿ ಆಗಿದೆ. ಅವ್ರಿಗೇನು ಪರಿಹಾರ ಸಿಗಬೇಕು, ಕುಟುಂಬಕ್ಕೇನು ಶಕ್ತಿ ತುಂಬಬೇಕು, ಮತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸರ್ಕಾರದ ಕಡೆಯಿಂದ ಏನೇನು ಅದಕ್ಕೆ ಗಮನ ಕೊಡಬೇಕು ನಾನು ಗಮನ ಕೊಡ್ತೀನಿ.